ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಆರ್ಟಿಫಿಷಿಯಲ್ ಕ್ಲೇನ ಬಳಸಿ ವೆಜಿಟೇಬಲ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವಾಗ ವೈಟ್ ಕಲರ್ ಕ್ಲೇನ ತೊಗೊಂಡಿದ್ದಾರೆ, ಅದಕ್ಕೆ ಎಲ್ಲೋ ಮತ್ತು ಸ್ಯಾಫ್ರಾನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಕ್ಯಾರೆಟ್ ಶೇಪ್ ಕೊಟ್ಟಿದ್ದಾರೆ ಇದಕ್ಕೆ, ಮತ್ತು ಅದು ಎಲೆಗಳು ಬೇಕಲ್ಲ, ಲೀಫು, ಹಾಗಾಗಿ ಅದಕ್ಕೆ ಗ್ರೀನ್ ಕಲರ್ನ ತೊಗೋತಾ ಇದ್ದಾರೆ. ನೀವು ಮನೆಯಲ್ಲಿ ಮಕ್ಕಳುಗಳಿಗೆ ಈ ಥರ ಆ್ಯಕ್ಟಿವಿಟೀಸ್ನ ಮಾಡಿಸೋದ್ರಿಂದ ಅವ್ರಿಗೂ ತುಂಬ ಖುಷಿಯಾಗುತ್ತೆ. ಏನೋ ಮಾಡಿದ್ವಿ ಅನ್ನೋ ಸಂತೋಷ ಅವ್ರಿಗೂ ಕೂಡ ತುಂಬ ಹೆಚ್ಚಾಗುತ್ತೆ. ನೋಡಿ, ಇವಾಗ ಎಲೆಗೆ ಶೇಪ್ನ ಕೊಡ್ತಾ ಇದ್ದಾರೆ. ನೋಡಿ, ಇವಾಗ 2 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿರೋ ಕ್ಯಾರೆಟ್ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಇವರು ಮೆಣಸಿನ್ಕಾಯಿನ ಮಾಡೋದಕ್ಕೆ ಗ್ರೀನ್ ಕಲರ್ನ ತೊಗೋತಾ ಇದ್ದಾರೆ. ಆ ಗ್ರೀನ್ ಸಾಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಇನ್ನೂ ಸ್ವಲ್ಪ ಡಾರ್ಕ್ ಗ್ರೀನ್ ಬೇಕು ಅಂದ್ಬಿಟ್ಟು ಇಲ್ಲಿ ಇನ್ನೂ ಡಾರ್ಕ್ ಗ್ರೀನ್ನ ತೊಗೋತಾ ಇದ್ದಾರೆ. ಇವರು ಪೇಂಟ್ ಬ್ರಷ್ ಇರುತ್ತಲ್ಲ, ಅದ್ರ ಬ್ರಷ್ ಹಿಂದೆಯಲ್ಲಿ ಪೇಂಟ್ನ ತೆಗೆದು ಹಾಕೋತಾ ಇದ್ದಾರೆ. ಯಾಕಂದರೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೋಬೋದು ಅಂತ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅದನ್ನು. ಈ ಕ್ಲೇ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದರಲ್ಲಿ ತುಂಬ ಕ್ವಾಲಿಟಿಗಳು ಸಿಗುತ್ತೆ. ಕೆಲವೊಂದು ಮಾಡಿಟ್ರೆ ಗಟ್ಟಿ ಆಗಿದ್ರೆ ಮತ್ತೆ ಏನು ಶೇಪ್ ಕೊಡೋಕ್ಕಾಗಲ್ಲ. ಕೆಲವೊಂದು ಎಷ್ಟು ವರ್ಷ ಆದರೂ ನೀವು ಯಾವ ಥರ ಶೇಪ್ ಮಾಡೋದು ಮತ್ತೆ ಚೇಂಜ್ ಮಾಡ್ಕೊಬಿಡು, ಆ ಥರನೂ ಇರುತ್ತೆ. ಇವಾಗ ಇಲ್ಲಿ ನಾವು ತೊಗೊಂಡಿರೋದು ಇದು ರಬ್ಬರ್ ಥರ. ಒಂದು ಸಲ ಮಾಡಿಟ್ರೆ ಶೇಪ್ ಚೇಂಜ್ ಆಗೋಲ್ಲ, ಮತ್ತು ಏನು ಮಾಡೋದಕ್ಕೂ ಆಗೋಲ್ಲ, ಅದು ಪರ್ಮನೆಂಟಾಗಿ ಅದು ಹಾಗೇ ಇರುತ್ತೆ. ಈ ಥರ ಕ್ಲೇನ ಬಳಸಿ ನೀವು ಫ್ರೂಟ್ಸು, ವೆಜಿಟೇಬಲ್ಸು, ಅನಿಮಲ್ಸು, ಹೀಗೆ ತುಂಬ ವಸ್ತುಗಳನ್ನ ನೀವು ಮಾಡ್ಬೋದು. ಮಕ್ಕಳುಗಳ ಕೈಲಿ ನೀವು ಇದನ್ನೆಲ್ಲ ಮಾಡಿಸಿ ಶೋ ಪೀಸ್ ಥರ ಇಟ್ಟರೆ ಅದನ್ನು ನೋಡಿದಾಗೆಲ್ಲ ಮಕ್ಳಿಗೂ ತುಂಬ ಖುಷಿ ಆಗುತ್ತೆ. ಇವರು ಇವಾಗ ಗ್ರೀನ್ ಕಲರಲ್ಲಿ ಮೆಣಸಿನ್ಕಾಯಿನ ಮಾಡಿದ್ದಾರೆ, ಆದರೆ ಅದ್ರ ತೊಟ್ಟಿಗೋಸ್ಕರ ವೈಟ್ ಕಲರ್ ತೊಗೊಂಡೋದಕ್ಕೆ ಬ್ರೌನ್ ಕಲರ್ನ ಮಿಕ್ಸ್ ಮಾಡಿದ್ದಾರೆ. ತುಂಬ ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಕ್ಲೇನ ಕೊಡಬೇಡಿ, ಅವ್ರು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಕಷ್ಟ. ಇದು ಕೆಮಿಕಲ್ ಇರುತ್ತೆ, ಹಾಗಾಗಿ ಇದು ಒಳ್ಳೆಯದಲ್ಲ. ಸ್ವಲ್ಪ ತಿಳುವಳಿಕೆ ಇರೋಂಥ ಮಕ್ಕಳುಗಳ ಕೈಲಿ ಕೊಟ್ಟರೆ ಏನು ತೊಂದರೆ ಇಲ್ಲ. ನೋಡಿ, ಇವಾಗ ಮೆಣಸಿನ್ಕಾಯಿ ರೆಡಿ ಆಯಿತು. ಇನ್ನೇನು ಹೇಗಿದೆ ಮೆಣಸಿನ್ಕಾಯಿ? ನಿಮಗೂ ಇಷ್ಟ ಆದರೆ ಒಂದು ಕಮೆಂಟ್ನ ಕೊಡಿ, ಹಾಗೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಇವಾಗ ಇವರು ಮೂಲಂಗಿಗೆ ಅಂತ ವೈಟ್ ಕಲರ್ ತೊಗೊಂಡಿದ್ದಾರೆ, ಮೂಲಂಗಿ ರೆಡಿ ಮಾಡಿದ್ದಾರೆ. ಆದರೆ ಎಲೆನ ಗ್ರೀನ್ ಕಲರಲ್ಲಿ ಕೂಡ ರೆಡಿ ಮಾಡಿಕೊಂಡ್ರು. ನೋಡಿ, ಮೂಲಂಗಿ ಕೂಡ ರೆಡಿಗೆ ಹೋಗ್ಬಿಡ್ತು. ನೆಕ್ಸ್ಟ್ ವೆಜಿಟೇಬಲ್ಸ್ ಏನಿರ್ಬೋದು ಅಂತ ಯಾರಾದರೂ ಗೆಸ್ಟ್ ಮಾಡ್ಬೋದಾ? ನೀವೇನಾದರೂ ಗೆಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇವಾಗ ಟೊಮೆಟೊ ರೆಡಿ ಆಯಿತು ಅರ್ಧ. ಇವಾಗ ಅದಕ್ಕೆ ತೊಟ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಟೊಮೆಟೊ ಕೂಡ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನ್ಯಾಚುರಲ್ ಟೊಮೆಟೊ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಇವರು ಇನ್ನೂ ಏನೇನು ವೆಜಿಟೇಬಲ್ಸ್ನ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇದು ಟೊಮೆಟೊ, ಇದು ಆಲೂಗೆಡ್ಡೆ, ಇದು ಮೆಣಸಿನ್ಕಾಯಿ, ಮತ್ತಿದು ಕ್ಯಾರೆಟು, ಮತ್ತಿದು ಸ್ಪ್ಯಾನಿಚ್ಚು, ಇದು ಬಂದು ಬ್ರಿಂಜಾಲು. ಥ್ಯಾಂಕ್ಸ್ ಫಾರ್ ವಾಚಿಂಗ್.